ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ. ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್.
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ, ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ. ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ, ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ. ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮೇಡಮ್, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತಕ್ಕಂಥ ಆಗ್ರಹಗಳು ಬಹಿರಂಗವಾಗಿ ಶಾಸಕರ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿರ್ತಾರೆ, ಶಾಸಕರು ಕೂಡ ಬಹಿರಂಗವಾಗಿ ಹೇಳ್ತಾ ಇರ್ತಕ್ಕಂಥ. ಮೇಡಮ್, ತಮ್ಮ ಒಂದು ರಿಯಾಕ್ಷನ್. ನೋಡಿ, ನಮ್ಮ ಪಕ್ಷ ಭಾಳ ಶಿಸ್ತಿನ ಪಕ್ಷ, ಅಭಿಮಾನದಿಂದ ಹೇಳ್ತಾರೆ. ಬಟ್ ನಾನು ಮಾತ್ರ ಒಂದೇ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅದನ್ನು ನಾವೆಲ್ಲರೂ ಒಪ್ಕೊಳ್ತೀವಿ. ಬಹಿರಂಗವಾಗಿ ಹೇಳ್ತಿದ್ದಾರೆ, ಹಾಗಾಗಿ ನಾನು ಅದನ್ನೇ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ತಲೆಬಾಗ್ತೀವಿ. ಇದು ಒಂದೇ ನನ್ನ ಸೆಂಟೆನ್ಸ್. ಸಿಕ್ಕಿದೆ ಮೇಡಮ್ ಹೈಕಮಾಂಡ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದೆಲ್ಲದಕ್ಕೂ ಕೂಡ ನಾವು ಬದ್ಧ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಯಾವುದೇ ಗುಟನೂ ಕೂಡ ಬಿಟ್ಕೊಡ್ತಾ ಇಲ್ಲ, ತಮಗೇನೋ ಸುಳಿವು ಸಿಕ್ಕಿದೆಯಾ ಅಂತಂದರೆ ಆ ವಿಚಾರವಾಗಿ ಕೂಡ ಅವರು ಹೇಳ್ತಾ ಇಲ್ಲ. ಆದರೆ ಒಟ್ಟಾರೆಯಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆಗುವಂಥ ವಿಚಾರಗಳು ಬಹಿರಂಗವಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರಾ ಅಥವಾ ಈ ವಿಚಾರ ಕೇವಲ ವಿಚಾರವಾಗಿಯೇ ಇರುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.